ಓಂ ಶಾಂತಿ. ವಿಸಿಡಿ ನಂಬರ್ 424. ವಿಸಿಡಿ ನಂಬರ್ ಆಗಿದೆ 424. TPG ಆಂಧ್ರ ಪ್ರದೇಶ್. ಮುರಳಿ ತಾರೀಖ್ 15/2/1967. ವ್ಯಾಖ್ಯಾ ತಾರೀಖ್ 20/4/2006. ओम शांति। वाणी चल रही थी 15 फरवरी 1967 प्रातः क्लास। ಓಂ ಶಾಂತಿ. ವಾಣಿ ನಡೀತಾ ಇತ್ತು 15/2/1967 ಪ್ರಾತಃ ಕ್ಲಾಸ್. पहले पेज के मध्यांत में बात चल रही थी ಮೊದಲನೇ ಪುಟದ ಮಧ್ಯ ಅಂತ್ಯದಲ್ಲಿ ಮಾತು ನಡೀತಾ ಇತ್ತು. आत्मा में ही खाद पड़ती है। ಆತ್ಮದಲ್ಲೇ ತುಕ್ಕು ಬೀಳುತ್ತೆ. आत्मा में खाद पड़ती है तो सोने जैसी आत्मा नहीं रह पाती। ಆತ್ಮಕ್ಕೆ ತುಕ್ಕಿಡಿತು ಅಂದ್ರೆ ಆ ಚಿನ್ನದ ತರ ಆತ್ಮ ಇರೋದಕ್ಕೆ ಸಾಧ್ಯ ಆಗಲ್ಲ. सोना माना सच्चा, ಚಿನ್ನ ಅಂದ್ರೇನೆ ಸತ್ಯತೆ. चांदी की खाद पड़ती है, द्वापर में कॉपर की खाद पड़ती है, ಬೆಳ್ಳಿಯ ತುಕ್ಕಿಡಿಯುತ್ತೆ. ದ್ವಾಪರಯುಗದಲ್ಲಿ ತಾಮ್ರದ ತುಕ್ಕಿಡಿಯುತ್ತೆ. कलयुग में लोहे की खाद पड़ती है। ಕಲಿಯುಗದಲ್ಲಿ ಕಬ್ಬಿಣದ ತುಕ್ಕು ಹಿಡಿಯುತ್ತೆ. तो सच्ची आत्मा एकदम झूठी बन जाती है। ಸತ್ಯ ಆತ್ಮ ಏಕ್ದಮ್ ಸುಳ್ಳಿನದಾಗ್ಬಿಡತ್ತೆ. अब झूठी आत्मा को सच्चा कौन बनावे? ಈಗ ಆ ಸುಳ್ಳಿನ ಆತ್ಮ ಅಂದ್ರೆ ಅಸತ್ಯ ಆತ್ಮವನ್ನ ಸತ್ಯವನ್ನಾಗಿ ಮಾಡುವಂತವ್ರು ಯಾರು? उसको कहा जाता है सदाशिव। ಅವ್ರಿಗೆ ಹೇಳಲಾಗುತ್ತೆ ಸದಾಶಿವ. सदाशिव मन सदा ही कल्याणकारी। ಸದಾಶಿವ ಅಂದ್ರೇನೆ ಸದಾ ಕಲ್ಯಾಣಕಾರಿ. कभी झूठा नहीं बनता। ಯಾವತ್ತೂ ಸುಳ್ಳಿನವರು ಆಗೋದಿಲ್ಲ. पतित नहीं बनता, ಪತಿತ ಆಗೋದಿಲ್ಲ. उसमें खाद नहीं पड़ती। ಅವರಲ್ಲಿ ತುಕ್ಕು ಬೀಳೋದಿಲ್ಲ. वो इस सृष्टि के चक्कर में ही नहीं आता। ಮತ್ತು ಅವರು ಈ ಸೃಷ್ಟಿಯ ಚಕ್ರದಲ್ಲೇ ಬರೋದಿಲ್ಲ. सिर्फ ड्रामा के बंधन में इसलिए बांधा हुआ है ಕೇವಲ ಡ್ರಾಮದ ಬಂಧನದಲ್ಲಿ ಏಕೆ ಬಂಧಿತ ಆಗಿದ್ದಾರೆ ಅಂದ್ರೆ कि सृष्टि रूपी नाटक का जब अंत होता है ಸೃಷ್ಟಿ ರೂಪದ ನಾಟಕದ್ದು ಯಾವಾಗ ಅಂತ್ಯ ಆಗುತ್ತೆ तो पतितों को आकर के पावन बनाता है। ಆಗ ಬಂದ್ಬಿಟ್ಟು ಪತಿತರನ್ನ ಪಾವನ ಮಾಡ್ತಾರೆ. उसके लिए योगाग्नि प्रज्वलित कराता है। ಅದಕ್ಕೋಸ್ಕರ ಯೋಗಾಗ್ನಿ ಪ್ರಜ್ವಲಿತ ಮಾಡಿಸ್ತಾರೆ. ऐसी अग्नि जिसमें सोना शुद्ध बन जाता है। ಅದು ಅಂತ ಅಗ್ನಿ ಆಗಿರುತ್ತೆ, ಚಿನ್ನ ಶುದ್ಧ ಆಗ್ಬಿಡತ್ತೆ. आत्मा रूपी सोने में से सारी खाद निकल जाती है। ಆತ್ಮರೂಪದ ಚಿನ್ನ ಏನಿರುತ್ತೆ ಅದರಲ್ಲಿ ಇಡೀ ಎಲ್ಲ ತುಕ್ಕು ಹೊರಟೋಗ್ಬಿಡುತ್ತೆ. सच्चा सोना बन जाता है। ಸತ್ಯ ಚಿನ್ನ ಆಗ್ಬಿಡುತ್ತೆ. ये भी तुम बच्चे जानते हो। ಇದನ್ನು ಸಹ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ. ये साधु संत आदि तो समझते हैं कि आत्मा निर्लेप है। ಈ ಸಾಧು ಸಂತಾತ್ಮಗಳಂತೂ ತಿಳ್ಕೊಳ್ತಾರೆ ಆತ್ಮ ನಿರ್ಲೇಪ ಆಗಿದೆ. आत्मा को कोई लेप छेप नहीं लगता।
ಆತ್ಮಕ್ಕೆ ಯಾವುದೇ ಪ್ರಕಾರದ ಲೇಪಚೇಪ ಅಂಟ್ಕೊಳೋದಿಲ್ಲ. ये भी कहते हैं कि आत्मा अजर अमर अविनाशी है। ಇದನ್ನು ಹೇಳ್ತಾರೆ, ಆತ್ಮ ಅಜರಮರ್ ಅವಿನಾಶಿ ಆಗಿದೆ. फिर कहते हैं आत्मा में कोई लेप छेप नहीं लगता। ಹೇಳ್ತಾರೆ, ಆತ್ಮದಲ್ಲಿ ಯಾವುದೇ ಪ್ರಕಾರದ ಲೇಪಚೇಪ ಅಂಟ್ಕೊಳೋದಿಲ್ಲ. शरीर में लेप छेप लगता है ಶರೀರಕ್ಕೆ ಲೇಪಚೇಪ ಅಂಟ್ಕೊಳ್ಳುತ್ತೆ. तो शरीर को गंगा जल से धोने के लिए जाते हैं। ಶರೀರವನ್ನ ಗಂಗಾ ಜಲದಲ್ಲಿ ಸ್ನಾನ ಮಾಡ್ಸಕ್ಕೆ ಹೋಗ್ತಾರೆ. लेकिन आत्मा चैतन्य है ಆದ್ರೆ ಆತ್ಮ ಚೈತನ್ಯ ಆಗಿದೆ. और शरीर जड़ है। ಆದ್ರೆ ಶರೀರ ಜಡ ಆಗಿದೆ. जड़ शरीर को जड़त्वमयी तत्व ಜಡ ಶರೀರವನ್ನ ಜಡತ್ವದ ತತ್ವ जल से स्नान कराने से कुछ होने वाला नहीं है। ಆ ಜಲದಿಂದ ಸ್ನಾನ ಮಾಡಿಸೋದ್ರಿಂದ ಏನು ಆಗುವಂತದ್ದಿಲ್ಲ. वो तो समझते हैं सब आत्माएं परमात्मा का रूप है। ಅವರಂತೂ ತಿಳ್ಕೊಳ್ತಾರೆ, ಎಲ್ಲ ಆತ್ಮಗಳು ಪರಮಾತ್ಮನ ರೂಪ ಆಗಿದೆ. जैसे परमात्मा में लेप छेप नहीं लगता, ಹೇಗೆ ಪರಮಾತ್ಮನಿಗೆ ಲೇಪಚೇಪ ಅಂಟ್ಕೊಳೋದಿಲ್ಲ, आत्माओं में भी लेप छेप नहीं लगता। ಮತ್ತು ಆತ್ಮದಲ್ಲೂ ಸಹ ಲೇಪಚೇಪ ಅಂಟ್ಕೊಳೋದಿಲ್ಲ. सभी परमात्मा ही परमात्मा है। ಎಲ್ಲರೂ ಪರಮಾತ್ಮನೇ ಪರಮಾತ್ಮ ಆಗಿದ್ದಾರೆ. तो इसका मतलब परमात्मा में खाद पड़ जाती है। ಇದರ ಅರ್ಥ ಪರಮಾತ್ಮನಿಗೆ ತುಕ್ಕಿಡ್ದು ಬಿಡುತ್ತೆ. अब परमात्मा में थोड़ी खाद पड़ती है। ಅರೆ, ಈಗ ಪರಮಾತ್ಮನಲ್ಲಿ ತುಕ್ಕಿಡಿಯೋದಿಲ್ಲ. आत्माएं नंबरवार होती है, परमात्मा थोड़ा ही नंबरवार होता है। उसका तो नाम ही है परम। ಆತ್ಮಗಳು ನಂಬರ್ ವಾರ್ ಆಗಿರ್ತಾರೆ, ಪರಮಾತ್ಮ ನಂಬರ್ ವಾರ್ ಆಗಿರೋದಿಲ್ಲ. ಅವರ ಹೆಸರೇ ಆಗಿದೆ ಪರಂ, परम शक्ति। ಪರಮಶಕ್ತಿ. तो परमात्मा में खाद नहीं पड़ सकती। ಹಾಗಾಗಿ ಪರಮಾತ್ಮನಿಗೆ ತುಕ್ಕಿಡಿಯೋದಕ್ಕೆ ಸಾಧ್ಯ ಇಲ್ಲ. बाप कहते हैं क्या मुझ आत्मा में भी खाद पड़ती है? ತಂದೆ ಹೇಳ್ತಾರೆ, ಏನ್ ನನ್ನ ಆತ್ಮಕ್ಕೂ ತುಕ್ಕಿಡಿಯುತ್ತ? मुझे भी संग का रंग लगता है क्या? ಏನು ನನಗೂ ಸಂಗದ ರಂಗ ಅಂಟ್ಕೊಳ್ಳುತ್ತಾ? जो इस सृष्टि रूपी रंगमंच में चक्कर में आते हैं, ಯಾರು ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಚಕ್ರದಲ್ಲಿ ಬರ್ತಾರೆ, सतयुग त्रेता द्वापर कलयुग, ಸತ್ಯುಗ ತ್ರೇತ ದ್ವಾಪರ ಕಲಿಯುಗ, उनको संग का रंग लगता है। ಅವ್ರಿಗೆ ಸಂಗದ ರಂಗು ಅಂಟ್ಕೊಳ್ಳುತ್ತೆ. मैं तो इस चक्कर में ही नहीं आता हूँ, ಆದ್ರೆ ನಾನಂತೂ ಈ ಚಕ್ರದಲ್ಲೇ ಬರೋದಿಲ್ಲ. तो मुझे खाद कैसे पड़ेगी? ಹಾಗಾಗಿ ನನ್ಗೆ ಹಂಗೆ ತುಕ್ಕಿಡಿಯುತ್ತೆ? मैं तो सदैव परम धाम में रहता हूँ। ನಾನಂತೂ ಸದೈವ ಪರಂಧಾಮದಲ್ಲಿ ಇರ್ತೀನಿ. और कलयुग के अंत सतयुग आदि में ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯಲ್ಲಿ संगम युग में थोड़े समय के लिए इस सृष्टि पर आता हूँ, ಸಂಗಮಯುಗದಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಈ ಸೃಷ್ಟಿಯಲ್ಲಿ ಬರ್ತೀನಿ. तो भी बुद्धि योग से परम धाम वासी हूँ। ಆದ್ರೂ ಸಹ ಬುದ್ಧಿಯೋಗದಿಂದ ಪರಂಧಾಮವಾಸಿ ಆಗಿರ್ತೀನಿ. साकार तन में आता हूँ, ಸಾಕಾರ ತನಿವಿನಲ್ಲಿ ಬರ್ತೀನಿ. पतित दुनिया में आता हूँ, पतित तन में आता हूँ, ಪತಿತ ಪ್ರಪಂಚದಲ್ಲಿ ಬರ್ತೀನಿ, ಪತಿತ ತನಿವಿನಲ್ಲಿ ಬರ್ತೀನಿ. तो भी ऊंचे धाम का वासी हूँ। ಆದ್ರೂ ಸಹ ಉನ್ನತ ಮಟ್ಟದ ಧಾಮದ ವಾಸಿ ಆಗಿದ್ದೀನಿ. गड्ढे में मेरी बुद्धि जाती ही नहीं।
ಆ ಹಳ್ಳದಲ್ಲಿ ನನ್ನ ಬುದ್ಧಿ ಹೋಗೋದೇ ಇಲ್ಲ. तो संग का रंग कैसे लगेगा? ಹಾಗಾಗಿ ಸಂಘದ ರಂಗು ಹೇಗ್ ಅಂಟ್ಕೊಳ್ಳುತ್ತೆ? मुझे तो कहते ही हैं परम पिता परमात्मा। ನನಗಂತೂ ಹೇಳ್ತಾರೆ ಪರಂಪಿತ ಪರಮಾತ್ಮ. पिताओं में परम, ತಂದೆಯಲ್ಲಿ ಪರಂ ಅಂದ್ರೆ ಶ್ರೇಷ್ಠ. और जिसमें प्रवेश करता हूँ ಯಾರಲ್ಲಿ ಪ್ರವೇಶ ಮಾಡ್ತೀನಿ वो आत्माओं में परम। ಅವರು ಆತ್ಮಗಳಲ್ಲಿ ಶ್ರೇಷ್ಠ. जो भी जन्म मरण के चक्र में आने वाली आत्माएं हैं, ಯಾರೆಲ್ಲ ಜನನ ಮರಣ ಚಕ್ರದಲ್ಲಿ ಬರುವಂತ ಆತ್ಮಗಳಿದ್ದಾರೆ उनके बीच में परम पाठधारी में मैं प्रवेश करता हूँ। ಅವರ ಮಧ್ಯದಲ್ಲಿ ಪರಂ ಪಾಡ್ದಾರಿ ಯಾರಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಪಾಡ್ದಾರಿ, ಅವರಲ್ಲಿ ಪ್ರವೇಶ ಮಾಡ್ತೀನಿ. जिस परम पाठधारी में प्रवेश करता हूँ ಯಾವ ಪರಂ ಪಾಡ್ದಾರಿಯಲ್ಲಿ ಪ್ರವೇಶ ಮಾಡ್ತೀನಿ वो जन्म मरण के चक्र में आता है। ಅವರು ಜನನ ಮರಣ ಚಕ್ರದಲ್ಲಿ ಬರ್ತಾರೆ. सतयुग में उसकी भी कलाएं कम होती है। ಸತ್ಯುಗದಲ್ಲಿ ಅವ್ರದ್ದು ಸಹ ಕಲೆ ಕಡಿಮೆ ಆಗ್ಬಿಡುತ್ತೆ. सतयुग में 2 कलाएं कम हो जाएंगी। ಸತ್ಯುಗದಲ್ಲಿ 2 ಕಲೆ ಕಡಿಮೆ ಆಗ್ಬಿಡುತ್ತೆ. त्रेता में 6 कलाएं कम हो जाएंगी। ತ್ರೇತಾದಲ್ಲಿ 6 ಕಲೆ ಕಡಿಮೆ ಆಗ್ಬಿಡುತ್ತೆ. द्वापर में उतरते उतरते कलाहीनता की स्टेज आने लगती है। ದ್ವಾಪರಯುಗದಲ್ಲಿ ಇಳಿತಾ ಇಳಿತಾ ಕಲಾಹೀನತೆಯ ಸ್ಟೇಜ್ ಬಂದ್ಬಿಡುತ್ತೆ. कलयुग अंत में जब पूरा अंधेरा छा जाता है, ಕಲಿಯುಗದ ಅಂತ್ಯದಲ್ಲಿ ಪೂರ್ತಿ ಕತ್ತಲೆ ಹರಡ್ಕೊಂಡ್ಬಿಡುತ್ತೆ. तब मैं प्रवेश करता हूँ। ಆಗ ನಾನ್ ಪ್ರವೇಶ ಮಾಡ್ತೀನಿ. अंधेरे को आकर के रोशनी वाला बनाता हूँ। ಬಂದ್ಬಿಟ್ಟು ಕತ್ಲೆಯನ್ನ ಪ್ರಕಾಶಮಯ ಆಗಿ ಮಾಡ್ತೀನಿ. ये रोशनी धीरे धीरे प्रत्यक्ष होती है। ಏನ್ ಈ ಪ್ರಕಾಶ ನಿಧಾನ ನಿಧಾನಕ್ಕೆ ಪ್ರತ್ಯಕ್ಷ ಆಗುತ್ತೆ. जो जितनी पावरफुल आत्माएं हैं, बड़ी आत्मा रूपी बैटरी हैं, ಯಾರು ಎಷ್ಟು ಪವರ್ಫುಲ್ ಆತ್ಮಗಳಾಗಿರ್ತಾರೆ, ದೊಡ್ಡ ರೂಪದ ಬ್ಯಾಟ್ರಿ ಆಗಿರ್ತಾರೆ, वो पहले पहले मेरे को पहचानती है। ಅವರು ಮೊಟ್ಟ ಮೊದಲು ನನ್ನನ್ನ ಗುರ್ತಿಡಿತಾರೆ. छोटी छोटी बैटरी है तो बाद में मेरे को पहचानती है। ಚಿಕ್ಕ ಚಿಕ್ಕ ಬ್ಯಾಟ್ರಿಗಳು ನಂತರ ನನ್ನನ್ನ ಗುರ್ತಿಡಿತಾರೆ. जितनी जितनी पहचान होती जाती है उतनी उतनी पावर बढ़ती है। ಎಷ್ಟೆಷ್ಟು ಪರಿಚಯ ಸಿಗ್ತಾ ಹೋಗುತ್ತೆ ಅಷ್ಟಷ್ಟೇ ಪವರ್ ತುಂಬುತ್ತಾ ಹೋಗುತ್ತೆ. तो सब आत्मा रूपी बैटरी जन्म मरण के चक्र में आती हैं। ಹಾಗಾಗಿ ಎಲ್ಲಾ ಆತ್ಮರೂಪಿ ಬ್ಯಾಟ್ರಿಗಳು ಜನನ ಮರಣ ಚಕ್ರದಲ್ಲಿ ಬರ್ತಾರೆ. पुराना चोला छोड़ती जाती है, नया चोला धारण करती जाती है। ಹಳೆ ಶರೀರ ಬಿಡ್ತಾ ಹೋಗ್ತಾರೆ ಮತ್ತು ಹೊಸ ಶರೀರ ಧಾರಣೆ ಮಾಡ್ಕೊಳ್ತಾ ಹೋಗ್ತಾರೆ. और आत्मा तामसी बनने के साथ साथ चोले भी तामसी बनते जाते हैं। ಆತ್ಮ ತಮೋ ಪ್ರಧಾನ ಆಗುವ ಜೊತೆ ಜೊತೆ ಶರೀರನು ಸಹ ತಮೋ ಪ್ರಧಾನ ಆಗ್ಬಿಡುತ್ತೆ. ये बातें तुम्हारी बुद्धि में हैं। ಈ ಮಾತು ನಿಮ್ಮ ಬುದ್ಧಿಯಲ್ಲಿದೆ. तुम्हारे में से भी कोई का संग जास्ती है ನಿಮ್ಮಲ್ಲೂ ಸಹ ಕೆಲವರು ಸಂಘ ಜಾಸ್ತಿ ಇದೆ, और कोई का संग कम है। ಕೆಲವರ ಸಂಘ ಕಡಿಮೆ ಇದೆ.
किसका संग? ಯಾರ ಸಂಘ? परमात्मा बाप का भी तुम्हारे में कोई ऐसे हैं जिनको जास्ती संग लगता है, ಪರಮಾತ್ಮ ತಂದೆದು ಆ ರೀತಿ ನಿಮ್ಮಲ್ಲಿದೆ. ಅವ್ರದ್ದು ಕೆಲವರಿಗೆ ಜಾಸ್ತಿ ಸಂಘದ ರಂಗು ಅಂಟ್ಕೊಳ್ಳುತ್ತೆ. और कोई कोई को ಕೆಲವರಿಗೆ परमात्मा बाप का ಏನು ಪರಮಾತ್ಮ ತಂದೆದು कम संग लगता है. ಕಡಿಮೆ ಸಂಘ ಅಂಟ್ಕೊಳ್ಳುತ್ತೆ. ये बुद्धियोग के संग की बात है. ಇದು ಬುದ್ಧಿಯೋಗದ ಸಂಘದ ಮಾತಾಗಿದೆ. तुम्हारे में कोई ऐसे भी हैं जिनको दुनियादारी का संग जास्ती लगता है. ನಿಮ್ಮಲ್ಲೂ ಸಹ ಕೆಲವರು ಈ ರೀತಿ ಇದ್ದಾರೆ. ಪ್ರಪಂಚದವರ ಸಂಘು ಜಾಸ್ತಿ ಅಂಟ್ಕೊಳ್ಳುತ್ತೆ. और कोई कोई को बहुत कम लगता है. ಕೆಲವ್ರಿಗಂತೂ ತುಂಬಾನೇ ಕಡಿಮೆ ಅಂಟ್ಕೊಳ್ಳುತ್ತೆ. अभी शूटिंग हो रही है संगम में. ಈಗ ಶೂಟಿಂಗ್ ನಡೀತಾ ಇದೆ ಸಂಗಮದಲ್ಲಿ. जिनका 63 जन्मों में कम संग का रंग लगा है. ಯಾರ್ದು 63 ಜನ್ಮದಲ್ಲಿ ಕಡಿಮೆ ಸಂಘದ ರಂಗು ಅಂಟ್ಕೊಂಡಿದೆ. दुनिया वालों का. ಪ್ರಪಂಚದವ್ರದು. वो परमात्मा बाप को जल्दी पहचान लेते हैं. ಅವರು ಪರಮಾತ್ಮ ತಂದೆಯನ್ನ ಬೇಗ ಗುರ್ತಿಡಿದು ಬಿಡ್ತಾರೆ. यहाँ उनकी प्रैक्टिस बनती है साक्षी होने की. ಅವ್ರದ್ದು ಇಲ್ಲಿ ಪ್ರಾಕ್ಟೀಸ್ ಆಗುತ್ತೆ ಸಾಕ್ಷಿ ಆಗುವಂತದ್ದು. कोई तो अच्छी रीति पुरुषार्थ करके योग में रहते हैं. ಕೆಲವರಂತೂ ಚೆನ್ನಾಗಿ ಪುರುಷಾರ್ಥ ಮಾಡಿ ಯೋಗದಲ್ಲಿ ಇರ್ತಾರೆ. क्या पुरुषार्थ करते हैं? ಏನ್ ಪುರುಷಾರ್ಥ ಮಾಡ್ತಾರೆ? आत्माओं का संग का रंग नहीं लगने देते. ಆತ್ಮದ ಸಂಘದ ರಂಗು ಅಂಟ್ಕೊಳ್ಳೋದಿಕ್ಕೇನೆ ಬಿಡಲ್ಲ. और बाप जिसको पहचाना है उसका जास्ती से जास्ती संग के रंग में आने की कोशिश करते हैं. ಅಂದ್ರೆ ಯಾವ ತಂದೆಯನ್ನ ಗುರ್ತಿಡ್ದಿದಾರೋ ಅವರ ಸಂಘದ ರಂಗು ಜಾಸ್ತಿ ಅಂಟ್ಕೊಳ್ಳಿ ಅನ್ನುವ ಮಾತಿನಲ್ಲಿ ಜಾಸ್ತಿ ಪ್ರಯತ್ನ ಪಡ್ತಾರೆ. इसे देहधारी मनुष्यों का संग का रंग लगता है ಯಾವ ದೇಹಧಾರಿಗಳ ಮನುಷ್ಯರ ಸಂಘದ ರಂಗು ಅಂಟ್ಕೊಳ್ಳುತ್ತೆ तो वो याद आता है. ಅವ್ರದ್ದು ನೆನಪು ಬರುತ್ತೆ. इन आंखों से जो भी चीज देखी जाती है ಈ ಕಣ್ಣುಗಳಿಂದ ಏನೆಲ್ಲ ವಸ್ತು ನೋಡ್ಲಾಗುತ್ತೆ वो बुद्धि में याद आती है. ಅದು ಬುದ್ಧಿಯಲ್ಲಿ ನೆನಪು ಬರುತ್ತೆ. और कहीं लगाव पूर्वक देखी जाए ಎಲ್ಲಿ ಲಗಾವ್ ಪೂರ್ವಕ ನೋಡ್ತಾರೆ तो तीखी याद आती है. ಅದು ಆಗ ತೀಕ್ಷ್ಣ ನೆನಪು ಬರುತ್ತೆ. ऐसे ही परमात्मा बाप के साथ ಅದೇ ರೀತಿ ಪರಮಾತ್ಮ ತಂದೆಯ ಜೊತೆ प्राप्ति को समझ करके ಏನೋ ಪ್ರಾಪ್ತಿ ಅಂತ ತಿಳ್ಕೊಂಡ್ಬಿಟ್ಟು कि क्या प्राप्ति होने वाली है और दुनिया को ಅಂದ್ರೆ ಏನು ಪ್ರಾಪ್ತಿ ಆಗೋದ್ರಲ್ಲಿದೆ ಮತ್ತು ಪ್ರಪಂಚಕ್ಕೆ उस सुप्रीम सोल बाप से क्या प्राप्ति होती है ಮತ್ತು ಆ ಸುಪ್ರೀಂ ಸೋಲ್ ತಂದೆಯಿಂದ ಏನ್ ಪ್ರಾಪ್ತಿ ಆಗುತ್ತೆ जो इतना दुनिया याद करती है. ಏನು ಇಷ್ಟೊಂದು ಪ್ರಪಂಚದವರು ನೆನಪು ಮಾಡ್ತಾರೆ. तो उसे याद करने से पावर जन्म जन्मांतर के लिए भर लेते. ಅವರನ್ನ ನೆನಪು ಮಾಡೋದ್ರಿಂದ ಪಾವರನ್ನ ಜನ್ಮ ಜನ್ಮಾಂತರಕ್ಕೆ ತುಂಬ್ಕೊಂಡ್ಬಿಡ್ತಾರೆ. क्योंकि दुनिया से उनकी बुद्धि डिटैच होती जाती है. ಯಾಕೆಂದ್ರೆ ಪ್ರಪಂಚದ ಪ್ರತಿ ಅವರ ಬುದ್ಧಿ ಡಿಟ್ಯಾಚ್ ಆಗ್ತಾ ಹೋಗುತ್ತೆ. दुनियावी देहधारी मनुष्यों को देखते हुए नहीं देखना. ಪ್ರಪಂಚದ ದೇಹಧಾರಿ ಮನುಷ್ಯರನ್ನ ನೋಡ್ತಾ ಇದ್ರೂ ನೋಡೋದಿಲ್ಲ. उनकी बातें सुनते हुए नहीं सुनना. ಅವರ ಮಾತುಗಳನ್ನ ಕೇಳ್ತಾ ಇದ್ರೂ ಸಹ ಕೇಳಬಾರ್ದು. सिर्फ आंख और कान की बात नहीं है. ಕೇವಲ ಕಣ್ಣು ಮತ್ತು ಕಿವಿಯ ಮಾತಾಗಿಲ್ಲ.
सभी कर्मेंद्रियों का आचरण ऐसा होने लगता है ಎಲ್ಲಾ ಕರ್ಮೇಂದ್ರಿಯಗಳದ್ದು ಆಚರಣೆ ಈ ರೀತಿ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. जिनकी बुद्धि में बाप की सही पहचान बैठ जाती है. ಯಾರ ಬುದ್ಧಿಯಲ್ಲಿ ತಂದೆಯ ಸರಿಯಾದ ಪರಿಚಯ ಕೂತ್ಕೊಂಡ್ಬಿಡುತ್ತೋ. तो पावर क्यों नहीं भरेगी? ಹಾಗಾಗಿ ಅವರು ಪಾವರ್ ಏನಕ್ಕೆ ತುಂಬಿಕೊಳ್ಳೋದಿಲ್ಲ? जितना समय आत्मा बाप का संग करेगी ಎಷ್ಟು ಸಮಯ ಆತ್ಮ ತಂದೆಯ ಸಂಗ ಮಾಡುತ್ತೋ उतना ही फायदा होगा. ಅಷ್ಟೇ ಪ್ರಯೋಜನ ಸಿಗುತ್ತೆ. बाप तो अकर्ता है. ತಂದೆ ಅಂತೂ ಅಕರ್ತ ಆಗಿದ್ದಾರೆ. कौन सा बाप? ಯಾವ ತಂದೆ? सुप्रीम सोल बाप, शिव बाप, ಏನು ಸುಪ್ರೀಂ ಸೋಲ್ ತಂದೆ, ಶಿವ್ ತಂದೆ, जिसे सदा शिव कहते हैं, वो तो अकर्ता है. ಯಾರಿಗೆ ಸದಾಶಿವ ಅಂತ ಹೇಳ್ತೀವಿ ಅವರಂತೂ ಅಕರ್ತ ಆಗಿದ್ದಾರೆ. अच्छा बुरा कर्म करने वाला नहीं है. ಒಳ್ಳೆ ಕೆಟ್ಟ ಕರ್ಮವನ್ನ ಮಾಡುವಂತವರಾಗಿಲ್ಲ. तो ऐसे को जो याद करेगा उसके सारे पाप भस्म हो जाते हैं. ಅಂತವ್ರನ್ನ ಯಾರು ನೆನಪು ಮಾಡ್ತಾರೋ ಅವರ ಪೂರ್ತಿ ಪಾಪ ಭಸ್ಮ ಆಗ್ಬಿಡುತ್ತೆ. इसका मतलब ये नहीं है ಆದ್ರೆ ಇದರರ್ಥ ಇದಾಗಿಲ್ಲ कि बिंदु रूप में याद करना है. ಅಂದ್ರೆ ಏನು ಬಿಂದು ರೂಪದಲ್ಲಿ ನೆನಪು ಮಾಡೋದು नहीं, ಇಲ್ಲ. वो सदा शिव बिंदु रूप वाला तो है, ಆ ಸದಾಶಿವ ಬಿಂದು ರೂಪದವರಂತೂ ಆಗಿದ್ದಾರೆ. लेकिन साकार में प्रवेश करके कर्म करता है. ಆದ್ರೆ ಅವರು ಸಾಕಾರದಲ್ಲಿ ಪ್ರವೇಶ ಮಾಡಿ ಕರ್ಮ ಮಾಡ್ತಾರೆ. और ऐसे कर्म करता है ಅವರು ಅಂತ ಕರ್ಮ ಮಾಡ್ತಾರೆ, ಅಂದ್ರೆ ಅಂತ ಕಾರ್ಯ ಮಾಡ್ತಾರೆ जिन कर्मों का कोई लेप छेप नहीं लगता. ಆ ಕರ್ಮದ್ದು ಯಾವುದೇ ಲೇಪಚೇಪ ಅಂಟ್ಕೊಳ್ಳೋದಿಲ್ಲ. ऐसे नहीं कर्मेंद्रियों से कर्म नहीं करता है. ಆದ್ರೆ ಆ ರೀತಿ ಎಲ್ಲ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ಮಾಡಲ್ಲ ಅಂತ. साकार में प्रवेश करता है, साधारण तन में प्रवेश करता है, ಸಾಕಾರದಲ್ಲಿ ಪ್ರವೇಶ ಮಾಡ್ತಾರೆ, ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ, पतित तन में प्रवेश करता है. ಪತಿತ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ. तो कर्म तो साधारण ही करेगा ना. ಕರ್ಮ ಅಂತೂ ಸಾಧಾರಣನೇ ಮಾಡ್ತಾರಲ್ವಾ. लेकिन उन साधारण कर्मों का बुद्धि योग की एकाग्रता के कारण ಆದ್ರೆ ಆ ಸಾಧಾರಣ ಕರ್ಮದ ಬುದ್ಧಿ ಯೋಗದ ಏಕಾಗ್ರತೆಯ ಕಾರಣ प्रभाव विलक्षण होता है. ಪ್ರಭಾವನು ಲಕ್ಷಣ ಆಗಿರುತ್ತೆ, ಪ್ರಭಾವದ ಲಕ್ಷಣ. ऐसी प्रैक्टिस कराता है. ಆ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾರೆ. उस प्रैक्टिस का नाम है सहज राजयोग. ಆ ಪ್ರಾಕ್ಟೀಸಿನ ನೆನಪಾರ್ಥನೆ ಆಗಿದೆ ಸಹಜ ರಾಜಯೋಗ. सहज उनके लिए जो बाप की बताई हुई बातों को मानते हैं. ಸುಲಭ ಅಂತವ್ರಿಗೆ ಅನ್ಸುತ್ತೆ ಯಾರು ತಂದೆ ಹೇಳಿರುವಂತ ಮಾತಿಗೆ ಮಾನ್ಯತೆ ಕೊಡ್ತಾರೋ. काटते नहीं है. ಕಟ್ ಮಾಡೋದಿಲ್ಲ. चाहे वो माँ के रूप में आकर के बात बताता है, ಬಲೆ ಅವರು ತಾಯಿಯ ರೂಪದಲ್ಲಿ ಬಂದ್ಬಿಟ್ಟು ಮಾತು ಹೇಳ್ತಾರೆ, ज्ञान सुनाता है, ಜ್ಞಾನ ಹೇಳ್ತಾರೆ, चाहे वो टीचर के रूप में आकर के ज्ञान सुनाता है, ಅಥವಾ ಅವರು ಟೀಚರ್ನ ರೂಪದಲ್ಲಿ ಬಂದ್ಬಿಟ್ಟು ಜ್ಞಾನ ಹೇಳ್ತಾರೆ, और चाहे वो सदगुरु के रूप में आकर के सदगति करता है. ಅಥವಾ ಸದ್ಗುರುವಿನ ರೂಪದಲ್ಲಿ ಬಂದ್ಬಿಟ್ಟು ಸದ್ಗತಿ ಮಾಡ್ತಾರೆ, बुद्धि को पावन बनाता है. ಬುದ್ಧಿಯನ್ನ ಪಾವನ ಮಾಡ್ತಾರೆ. कोई अच्छी रीति पुरुषार्थ करे तो बहुत आगे जा सकता है. ಕೆಲವರು ಒಳ್ಳೆ ರೀತಿಯಲ್ಲಿ ಪುರುಷಾರ್ಥ ಮಾಡಿದ್ರು ಅಂದ್ರೆ ಅವ್ರು ತುಂಬಾನೇ ಮುಂದೆ ಹೋಗ್ಬಹುದು. मैं भी ड्रामा के बंधन में बांधा हुआ हूँ. ನಾನು ಸಹ ಡ್ರಾಮದ ಬಂಧನದಲ್ಲಿ ಬಂಧಿತ ಆಗಿದ್ದೀನಿ.
जो मुझे इस दुनिया में आकर के पतित शरीर का आधार लेना पड़ता है। ಏನ್ ನಾನು ಈ ಪ್ರಪಂಚದಲ್ಲಿ ಬಂದ್ಬಿಟ್ಟು ಪತಿತ ತನುವಿನ ಶರೀರವಾದ ಆಧಾರ ತಗೋಬೇಕಾಗುತ್ತೆ? अगर आधार ही न लूं तो बोलूंगा कैसे? ಒಂದ್ ವೇಳೆ ಆಧಾರನೇ ತಗೊಳ್ಳಿಲ್ಲ ಅಂದ್ರೆ ಯಾವ ರೀತಿ ಹೇಳೋದು? मुसलमान लोग तो कह देते हैं अल्लाह मियां ने ये फरमाया। ಆದ್ರೆ ಮುಸಲ್ಮಾನರಂತೂ ಹೇಳ್ಬಿಡ್ತಾರೆ ಅಲ್ಲಮ್ಮಯ್ಯ ಇದನ್ನ ಫರ್ಮಾಯಿಸಿದ್ರು ಅಂತ, वो फरमाया। ಅದನ್ನ ಫರ್ಮಾಯಿಸಿದ್ರು ಅಂದ್ರೆ ಅದ್ ಹೇಳಿದ್ರು. अब अल्लाह मियां को निराकार कहते हैं। ಆದ್ರೆ ಅವರು ಅಲ್ಲಾಮಿಯನನ್ನ ನಿರಾಕಾರ ಅಂತ ಹೇಳ್ತಾರೆ. तो कैसे फरमावेगा? ಅರೆ ಅವ್ರು ಹೇಗೆ ಹೇಳ್ತಾರೆ? जरूर कोई तन में प्रवेश करके मुख से बोलेगा ना। ಅವಶ್ಯ ಒಂದು ತನುವಿನಲ್ಲಿ ಪ್ರವೇಶ ಮಾಡಿ ಮುಖದ ಮೂಲಕ ಹೇಳ್ತಾರಲ್ವಾ? अभी तुम बच्चों का प्रैक्टिकल में संग है। ಈಗ ನೀವು ಮಕ್ಕಳದು ಪ್ರಾಕ್ಟಿಕಲ್ ಅಲ್ಲಿ ಸಂಘ ಇದೆ. प्रैक्टिकल माना शरीर के साथ। ಪ್ರಾಕ್ಟಿಕಲ್ ಅಂದ್ರೇನೆ ಶರೀರದ ಜೊತೆ. तुम बच्चे भी शरीर में हो और तुम आत्माओं का बाप भी शरीर में है। ನೀವು ಮಕ್ಕಳನ್ನು ಸಹ ಶರೀರದಲ್ಲಿದ್ದೀರಾ, ನಿಮ್ಮ ಆತ್ಮಗಳ ತಂದೆನೂ ಸಹ ಶರೀರದಲ್ಲಿದ್ದಾರೆ. और शरीर में होने के साथ साथ ಮತ್ತು ಶರೀರದಲ್ಲಿ ಇರೋ ಜೊತೆ ಜೊತೆ प्रैक्टिकल में तुम संबंध जोड़ते हो। ಮತ್ತು ನೀವು ಪ್ರಾಕ್ಟಿಕಲ್ ಅಲ್ಲಿ ಸಂಬಂಧ ಜೋಡಿಸ್ತೀರಾ. संबंध माना समान बंधन, ಸಂಬಂಧ ಅಂದ್ರೇನೆ ಸಮಾನ ಬಂಧನ, संपूर्ण बंधन। ಸಂಪೂರ್ಣ ಬಂಧನ. इंद्रियों के द्वारा ही बंधन जोड़े जाते हैं। ಇಂದ್ರಿಯಗಳ ಮೂಲಕನೇ ಬಂಧನ ಜೋಡಿಸಲಾಗುತ್ತೆ. इंद्रियों के द्वारा ही स्नेह होता है। ಇಂದ್ರಿಯಗಳ ಮೂಲಕನೇ ಸ್ನೇಹ ಸಿಗುತ್ತೆ. बिना शरीर के स्नेह नहीं हो सकता। ಶರೀರ और ಇಲ್ಲದೆ ಸ್ನೇಹ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ. दुश्मनी भी नहीं हो सकती। ಮತ್ತು ದುಶ್ಮನ್ನು ಸಹ ಆಗೋದಿಕ್ಕೆ ಸಾಧ್ಯ ಇಲ್ಲ. ईर्ष्या देश शरीर के साथ होता है। ಈರ್ಷಾ ದ್ವೇಷ ಶರೀರದ ಜೊತೆ ಆಗುತ್ತೆ. कोई कहे हम तो बिंदी को प्यार करता हूँ। ಯಾರಾದ್ರೂ ಹೇಳಿದ್ರೆ ನಾವಂತೂ ಬಿಂದಿಯನ್ನ ಪ್ರೀತಿ ಮಾಡ್ತೀವಿ, बिंदी सुप्रीम सोल से मेरी दुश्मनी है, ಬಿಂದಿ ಸುಪ್ರೀಂ ಸೋಲ್ ಜೊತೆ ನಂದು ವೈರತ್ವ ಇದೆ, ये बात लागू नहीं हो सकती। ಈ ಮಾತು ಅನ್ವಯಿಸೋದಿಕ್ಕೆ ಸಾಧ್ಯನೇ ಇಲ್ಲ. इसलिए कहते हैं आत्मा का पार्ट वंडरफुल है। ಇದೇ ಕಾರಣ ಹೇಳ್ತಾರೆ ಆತ್ಮದ ಪಾರ್ಟು ವಂಡರ್ಫುಲ್ ಆಗಿದೆ और परमात्मा बाप भी वंडरफुल है। ಮತ್ತು ಪರಮಾತ್ಮ ತಂದೆನೂ ಸಹ ವಂಡರ್ಫುಲ್ ಆಗಿದ್ದಾರೆ. एक भी ये नहीं जानते कि कैसे इतनी छोटी सी बिंदी अविनाशी पार्टधारी है। ಒಬ್ರು ತಿಳ್ಕೊಂಡಿಲ್ಲ ಇಷ್ಟು ಚಿಕ್ಕದಾಗಿರುವಂತ ಬಿಂದಿ ಅವಿನಾಶಿ ಪಾಠಧಾರಿ ಆಗಿದೆ. ये तुम बच्चे अभी समझते हो ಆದ್ರೆ ನೀವು ಮಕ್ಕಳು ಈಗ ತಿಳ್ಕೊಳ್ತೀರಾ कि आत्मा कितनी वंडरफुल पार्टधारी है। ನೋಡಿ ಆತ್ಮ ಎಷ್ಟು ವಂಡರ್ಫುಲ್ ಪಾಠಧಾರಿ ಆಗಿದೆ और ये सारी दुनिया कैसे चक्कर लगाती है। ಮತ್ತು ಈ ಇಡೀ ಪ್ರಪಂಚ ಯಾವ ರೀತಿ ಸುತ್ತುತ್ತಾ ಇರುತ್ತೆ. चक्कर लगाती है और जो आत्मा जहां से आती है ಚಕ್ರ ಸುತ್ತುತ್ತೆ. ಯಾವ ಆತ್ಮ ಎಲ್ಲಿಂದ ಬಂದಿರುತ್ತೆ 5000 वर्ष का चक्कर पूरा करके वहीं पहुंच जाती है। 5000 ವರ್ಷದ ಚಕ್ರವನ್ನ ಪೂರ್ತಿ ಮಾಡ್ಬಿಟ್ಟು ಅಲ್ಲೇ ತಲುಪುತ್ತೆ. आत्मा ही नहीं 5 तत्वों का अणु अणु ಕೇವಲ ಆತ್ಮನೇ ಅಲ್ಲ 5 ತತ್ವಗಳ ಅಣು ಅಣುನೂ ಸಹ जहां से चक्कर लगाना शुरू करता है वहीं वापस जाना है।
ಎಲ್ಲಿಂದ ಚಕ್ರ ಸುತ್ತೋದಕ್ಕೆ ಶುರು ಮಾಡುತ್ತೋ ಅಲ್ಲಿಗೆನೆ ವಾಪಸ್ ಹೋಗ್ಬೇಕು. जैसे यहाँ इस सभा में जो जहाँ से आया है ಹೇಗೆ ಇಲ್ಲಿ ಈ ಸಭೆಯಲ್ಲಿ ಯಾರು ಎಲ್ಲಿಂದ ಬಂದಿದ್ದಾರೆ वहीं वापस जाएगा। ಅಲ್ಲಿಗೆನೆ ವಾಪಸ್ ಹೋಗ್ತಾರೆ. तो ये षष्ठ रूपी ड्रामा में जड़ और चैतन्य ಹಾಗಾಗಿ ಈ ಸೃಷ್ಟಿರೂಪಿ ಡ್ರಾಮಾದಲ್ಲಿ ಜಡ ಮತ್ತು ಚೈತನ್ಯ दोनों का चक्कर नुदा हुआ है। ಎರಡರದ್ದು ಸಹ ಚಕ್ರ ಫಿಕ್ಸ್ ಆಗಿದೆ. बिंदी आत्मा में 84 जन्मों का पार्ट भरा हुआ है। ಬಿಂದಿ ಆತ್ಮದಲ್ಲಿ 84 ಜನ್ಮದ ಪಾಠ ತುಂಬಿದೆ. कितना आत्मा पार्ट बजाती है। ನೋಡಿ ಎಷ್ಟೊಂದು ಆತ್ಮ ಪಾಠ ಮಾಡುತ್ತೆ. अब देखो कहाँ सतयुगी आत्माएं ಈಗ ನೋಡಿ ಎಲ್ಲಿ ಸತ್ಯುಗದ ಆತ್ಮಗಳು जो सतयुग में षष्ठ रूपी रंगमंच पर उतरती हैं, ಸತ್ಯುಗದಲ್ಲೇ ಈ ಸೃಷ್ಟಿರೂಪಿ ರಂಗಮಂಚದಲ್ಲಿ ಇಳಿತಾರೆ. वो पाठधारी। और कहाँ कलयुगी आत्माएं ಆ ಪಾಠದಾರಿ ಮತ್ತು ಈ ಕಲಿಯುಗದ ಪಾಠದಾರಿಗಳು जो कलयुग अंत में षष्ठ रूपी रंगमंच पर उतरती हैं, ಅವರು ಕಲಿಯುಗದ ಅಂತ್ಯದಲ್ಲಿ ಈ ಸೃಷ್ಟಿರೂಪಿ ರಂಗಮಂಚದಲ್ಲಿ ಇಳಿತಾರೆ. वो पाठधारी आत्माएं। ಆ ಪಾಠದಾರಿ ಆತ್ಮಗಳು उनके पार्ट में अंतर तो होगा ना। ಅವರ ಪಾಠನಲ್ಲಿ ಅಂತರ ಅಂತೂ ಇರುತ್ತಲ್ವಾ. सतो प्रधान समय में उतरती है ಸತೋಪ್ರಧಾನ ಸಮಯದಲ್ಲಿ ಇಳಿತಾರೆ. तो सात्विक आत्माएं कही जाएंगी। ಆಗ ಸಾತ್ವಿಕ ಆತ್ಮಗಳು ಅಂತ ಹೇಳಲಾಗುತ್ತೆ. तमो प्रधान समय में उतरती है ತಮೋ ಪ್ರಧಾನ ಸಮಯದಲ್ಲಿ ಇಳಿತಾರೆ. तो तामसी आत्माएं कही जाएंगी। ಆಗ ತಾಮಸಿ ಆತ್ಮಗಳು ಅಂತ ಹೇಳಲಾಗುತ್ತೆ. उनको कहेंगे लोहे जैसी आत्माएं। ಅವ್ರಿಗೆ ಹೇಳಲಾಗುತ್ತೆ ಕಬ್ಬಿಣ ತರ ಆತ್ಮಗಳು. किनको? ಯಾರಿಗೆ? जो कलयुगी दुनिया में उतरती हैं ಯಾರು ಕಲಿಯುಗಿ ಪ್ರಪಂಚದಲ್ಲಿ ಇಳಿತಾರೋ और ढेर की ढेर उतरती हैं। ಬಹಳಷ್ಟು ಇಳಿತಾರೆ. उनके संग के रंग से जो सतयुगी मुट्ठी भर आत्माएं हैं, ಅವರ ಸಂಘದ ರಂಗಿನಿಂದ ಸತ್ಯುಗದಲ್ಲಿರುವಂತ ಮುಷ್ಟಿಯಷ್ಟು ಆತ್ಮಗಳು वो भी काले लोहे की तरह तामसी बनने लग पड़ती है। ಅವರು ಕಪ್ಪಾಗಿರುವಂತ ಕಬ್ಬಿಣ ಸಮಾನ ತಮೋ ಪ್ರಧಾನ ಆಗ್ಬಿಟ್ಟಿರ್ತಾರೆ. क्योंकि आत्माओं को संग का रंग लगता है। ಏಕೆಂದ್ರೆ ಆತ್ಮಕ್ಕೆ ಸಂಘದ ರಂಗ ಅಂಟ್ಕೊಳ್ಳುತ್ತೆ. एक परमात्मा बाप सुप्रीम सोल है ಒಬ್ರು ಪರಮಾತ್ಮ ತಂದೆ ಸುಪ್ರೀಂ ಸೋಲ್ ಇದ್ದಾರೆ. जिसको संग का रंग नहीं लगता। ಅವ್ರಿಗೆ ಸಂಘದ ರಂಗು ಅಂಟ್ಕೊಳ್ಳೋದಿಲ್ಲ. वो सुप्रीम सोल आकर नंबरवार आत्माओं को ऐसी पढ़ाई पढ़ाता है ಆ ಸುಪ್ರೀಂ ಸೋಲ್ ತಂದೆ ಬಂದ್ಬಿಟ್ಟು ನಂಬರ್ ವಾರ್ ಆತ್ಮಗಳಿಗೆ ಆ ರೀತಿ ಓದನ್ನ ಓದಿಸ್ತಾರೆ. बताता है कि तुम बच्चे बाप समान स्टेज को धारण कर सकते हो। ಹೇಳ್ತಾರೆ ನೀವು ಮಕ್ಕಳು ತಂದೆ ಸಮಾನ ಸ್ಟೇಜ್ ಅನ್ನ ಪ್ರಾಪ್ತಿ ಮಾಡ್ಕೋಬಹುದು. लेकिन सदा काल के लिए नहीं। ಆದ್ರೆ ಸದಾ ಕಾಲಕ್ಕೋಸ್ಕರ ಅಲ್ಲ. संगम युग की बात है तो संगम युग में राजयोग बल के आधार पर ಇದು ಸಂಗಮಯುಗದ ಮಾತಾಗಿದೆ. ಸಂಗಮಯುಗದಲ್ಲಿ ರಾಜಯೋಗದ ಬಲದ ಆಧಾರದ ಮೇಲೆ आत्मा जितना चाहे उतनी चढ़ती कला में जा सकती है। ಆತ್ಮ ಎಷ್ಟು ಬೇಕು ಅಷ್ಟು ಏರುವಂತ ಕಲೆಯಲ್ಲಿ ಹೋಗ್ಬಹುದು. चाहे तो यहाँ एक ही जन्म में सारे विश्व का बादशाह बन सकती है। ಬೇಕಂದ್ರೆ ಇಲ್ಲಿ ಒಂದೇ ಜನ್ಮದಲ್ಲಿ ಇಡೀ ವಿಶ್ವದ ಬಾದುಷಾರು ಆಗ್ಬಹುದು. जो हिस्ट्री में मनुष्यों ने
कभी भी वो आकांक्षा की पूर्ति नहीं कर पाई। ಏನು ಹಿಸ್ಟ್ರಿಯಲ್ಲಿ ಮನುಷ್ಯರು ಯಾವತ್ತೂ ಸಹ ಆ ಇಚ್ಛೆಯನ್ನ ಪೂರ್ತಿ ಮಾಡ್ಕೊಳೋದಿಕ್ಕೆ ಆಗೋದಿಲ್ಲ. बड़े से बड़े बादशाह हुए हों, ಏನು ದೊಡ್ಡ ದೊಡ್ಡ ಬಾದುಷಾರೇ ಆಗಿರ್ಬೋದು, हिटलर हुए हों, नेपोलियन हुए हों, ಹಿಟ್ಲರ್ ಆಗಿರ್ಬೋದು, ನೆಪೋಲಿಯನ್ ಆಗಿರ್ಬೋದು, कोई भी सारे विश्व के ऊपर कंट्रोल नहीं कर सके। ಯಾರು ಸಹ ಇಡೀ ವಿಶ್ವದ ಮೇಲೆ ಕಂಟ್ರೋಲರ್ ಆಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ये एक राजयोग बल का गायन है ಇದು ಒಂದು ರಾಜಯೋಗದ ಬಲದ ಗಾಯನ ಇದೆ. कि आत्मा उस बाप को पहचान करके ಆತ್ಮ ಆ ತಂದೆಯನ್ನ ಗುರುತಿಡ್ಬಿಟ್ಟು उसका प्रैक्टिकल में संग का रंग लेकर के ಅವರ ಪ್ರಾಕ್ಟಿಕಲ್ ಅಲ್ಲಿ ಸಂಘದ ರಂಗನ್ನ ತಗೊಂಡು इतनी पावरफुल बन सकती है। ಇಷ್ಟೊಂದು ಪವರ್ಫುಲ್ ಆಗ್ಬಹುದು. तो देखो तुम आत्माओं को कितना वंडर है। ಹಾಗಾಗಿ ನೋಡಿ, ನೀವು ಆತ್ಮಗಳದು ಎಷ್ಟೊಂದು ಆಶ್ಚರ್ಯಕರ ಆಗಿರುವಂತದ್ದಾಗಿದೆ. तुम्हारी आत्मा सबसे जास्ती ऑलराउंड पार्ट बजाने वाली। ನಿಮ್ಮ ಆತ್ಮ ಎಲ್ಲದಕ್ಕಿಂತ ಜಾಸ್ತಿ ಆಲ್ ರೌಂಡ್ ಪಾರ್ಟ್ ಮಾಡುವಂತವರಾಗಿದ್ದಾರೆ. तुम्हारी माना किसकी? ನಿಮ್ದು ಅಂದ್ರೆ ಯಾರ್ದು? तुम्हारी उनको कहा जाता है जिनके सन्मुख बाप बैठ करके समझाते हैं। ನೀವು ಅಂತ ಅವ್ರಿಗೆ ಹೇಳಲಾಗುತ್ತೆ ಯಾರ ಸನ್ಮುಖದಲ್ಲಿ ತಂದೆ ಕೂತ್ಕೊಂಡು ತಿಳಿಸಿ ಹೇಳ್ತಾರೋ. ऑलराउंड पार्टधारी तुम्हारी आत्मा है। ಆಲ್ ರೌಂಡ್ ಪಾರ್ಟ್ದಾರಿ ನಿಮ್ಮ ಆತ್ಮ ಆಗಿದೆ. माना पूरे 84 जन्मों का चक्कर लगाने वाली ಅಂದ್ರೆ ಪೂರ್ತಿ 84 ಜನ್ಮದ ಚಕ್ರವನ್ನ ಸುತ್ತುವಂತಹ तुम्हारी आत्मा है। ನಿಮ್ಮ ಆತ್ಮ ಆಗಿದೆ. तुम हो 9 लाख सितारे। ನೀವಾಗಿದ್ದೀರ 9 ಲಕ್ಷ ನಕ್ಷತ್ರಗಳು. 16 कला संपूर्ण सर्वगुण संपन्न 16 ಕಲೆ ಸಂಪೂರ್ಣ ಸರ್ವಗುಣ ಸಂಪನ್ನ संपूर्ण अहिंसक मर्यादा पुरुषोत्तम ಸಂಪೂರ್ಣ ಅಹಿಂಸಕರು ಮತ್ತು ಮರ್ಯಾದಾ ಪುರುಷೋತ್ತಮರು. ये देवताओं का संपन्न टाइटल तुम्हारा बनता है। ಇದು ದೇವತೆಗಳ ಸಂಪೂರ್ಣ ಟೈಟಲ್ ನಿಮ್ದಾಗುತ್ತೆ. जिनका एक जन्म कम हो जाएगा ಯಾರ್ದು ಒಂದು ಜನ್ಮ ಕಡಿಮೆ ಆಗ್ಬಿಡುತ್ತೆ उनके ये टाइटल भी परसेंटेज में कम हो जाएंगे। ಅವ್ರದ್ದು ಈ ಟೈಟಲ್ಲು ಸಹ ಪರ್ಸೆಂಟೇಜಿನಲ್ಲಿ ಕಡಿಮೆ ಆಗ್ಬಿಡುತ್ತೆ. और वो कमजोरी, वो कच्चापन ಆ ದುರ್ಬಲತೆ, ಆ ವೀಕ್ನೆಸ್ उन देवात्माओं को द्वापर युग से कन्वर्शन में ले जाएगा। ಆ ದೇವಾತ್ಮಗಳನ್ನ ದ್ವಾಪರಯುಗದಿಂದ ಕನ್ವರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡತ್ತೆ. दूसरे धर्मों में कन्वर्ट हो जाएंगी। ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗ್ತಾರೆ. ये कन्वर्शन का फाउंडेशन भी यहाँ पड़ता है। ಈ ಕನ್ವರ್ಟ್ ಆಗುವಂತ ಫೌಂಡೇಶನ್ ಸಹ ಇಲ್ಲೇ ಬೀಳುತ್ತೆ. कोई बच्चे हैं जो नॉलेज की शक्ति से एक बार बाप को पहचान लेते हैं ಅಂದ್ರೆ ಕೆಲವು ಮಕ್ಕಳು ಈ ರೀತಿ ಇದ್ದಾರೆ, ಆ ನಾಲೆಜಿನ ಶಕ್ತಿಯಿಂದ ತಂದೆಯನ್ನ ಗುರುತಿಡಿದು ಬಿಡ್ತಾರೆ. तो आज से लेकर के अंत तक पुरुषार्थी जीवन में कभी ಆದಿಯಿಂದ ಹಿಡಿದು ಅಂತ್ಯದವರೆಗೂ ಸಹ ಪುರುಷಾರ್ಥಿ ಜೀವನದಲ್ಲಿ ಯಾವತ್ತೂ ಸಹ भूलते नहीं। ಮರ್ತೋಗೋದಿಲ್ಲ. कभी किसी दूसरे के प्रभाव में आकर के ಯಾವತ್ತೂ ಸಹ ಬೇರೆಯವರ ಪ್ರಭಾವದಲ್ಲಿ ಬಂದ್ಬಿಟ್ಟು उसकी प्रजा नहीं बनते, ಅವರ ಪ್ರಜೆ ಆಗೋದಿಲ್ಲ. माने उसको अपना बाप नहीं बनाते। ಅಂದ್ರೆ ಅವರನ್ನ ತಮ್ಮ ತಂದೆಯನ್ನಾಗಿ ಮಾಡ್ಕೊಳ್ಳೋದಿಲ್ಲ. दोगले नहीं बनते, ದೋಗುಲೆ ಆಗೋದಿಲ್ಲ, ಅಂದ್ರೆ ಎರಡು ಮಾತಿನವರು ಆಗೋದಿಲ್ಲ. एक बाप के बच्चे बनकर रहते हैं। ಅಂದ್ರೆ ಒಬ್ಬ ತಂದೆಯ ಮಕ್ಕಳಾಗಿರ್ತಾರೆ, ಎರಡು ತಂದೆಯರ ಮಕ್ಕಳಾಗಿರೋದಿಲ್ಲ ಅಂತ. ऐसे बच्चे अब
अव्यभिचारी ज्ञान को उठाने वाले होते हैं। ಇಂಥ ಮಕ್ಕಳು ಅವ್ಯಭಿಚಾರಿ ಜ್ಞಾನವನ್ನ ತಗೊಳ್ಳುವಂತವ್ರಾಗಿರ್ತಾರೆ.